ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ ಸ್ನೇಹಿತರೆ. ನಾನು ನಿಮ್ಮ ಸಿನಿಮಾ ಕಾಸ್ತ ಲಿಂಗರಾಜ್ ಕೊಟ್ಟೂರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಇವತ್ತು ನಾನು ಯಾವ ಒಂದು ವಿಚಾರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದ್ರೆ ಸ್ನೇಹಿತರೆ, ಕಾಂತಾರ ಚಾಪ್ಟರ್ 1 ಒಂದು ಟ್ರೈಲರ್ ನ ಬಗ್ಗೆ ನಾನು ಮಾತಾಡಬೇಕು ಅಂತಾನೆ ಬಂದೆ ಸ್ನೇಹಿತರೆ. ಈ ಸಿನಿಮಾ ಬಂದ್ಬಿಟ್ಟು ಸ್ವಲ್ಪ ಟ್ರೈಲರ್ ಬಗ್ಗೆ ಯಾವಾಗ ಬರುತ್ತೆ ಏನಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದಾರೆ ಸ್ನೇಹಿತರೆ. ಹಾಗಾಗಿ ನಾನು ನೋಡ್ತಿದ್ದೆ, ನನಗೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಅಪ್ಡೇಟ್ ಯಾವ ತರ ಮಾಡ್ತಾರೆ ಇವರು ಸಿನಿಮಾ ಬಗ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ಕೆಲವೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ, ಏನೋ ಪೋರ್ಟಲ್ ಅರ್ಜಿ ಹಾಕಿದಾರೆ ಅಂತ ಕೇಳ್ಪಟ್ಟಿದೀವಿ. ಬಟ್ ಸಿನಿಮಾ ನೋಡಿದ್ರೆ ಯಾವ ತರ ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಒಂದು ವಿಚಾರ ಅಂತೂ ಬಂದಿದೆ, ಇವತ್ತು ಅಪ್ಡೇಟ್ ಆಗಿದೆ. ಏನಂತಂದ್ರೆ ಈ ಸಿನಿಮಾದ ಟ್ರೈಲರ್ ಬಂದ್ಬಿಟ್ಟು ಸೆಪ್ಟೆಂಬರ್ 22 ಅಥವಾ 21ನೇ ತಾರೀಕು ಒಳಗಡೆ ಬರುತ್ತೆ ಅನ್ನೋದು ಒಂದು ಖಾತ್ರಿ ಅಂತೂ ಆಗ್ತಾ ಇದೆ ಸ್ನೇಹಿತರೆ. ಸಿನಿಮಾ ಥಿಯೇಟರ್ ಲೀಸ್ಟ್ ಕೂಡ ಬಿಡೋ ಚಾನ್ಸಸ್ ಇದೆ. ನಮ್ಮೂರಿಗೆ ಯಾವ ಥಿಯೇಟರ್ ಬರುತ್ತೆ ಏನಂತ ಗೊತ್ತಿಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ಇಂಥದೇ ಒಂದು ಟಾಕೀಸ್ ಅಂತ ನಾವು ಫಿಕ್ಸ್ ಮಾಡ್ಕೊಳ್ತೇವೆ. 1 ಇಲ್ಲ 2 ಟಾಕೀಸ್ ಒಂದು ಫಿಕ್ಸ್ ಮಾಡೇ ಮಾಡ್ತಾರೆ ಫಸ್ಟ್ ಗೆ 1 ವೀಕ್ ಅಲ್ಲಿ. ಹಾಗಾಗಿ ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು ಇವತ್ತಿನ ಒಂದು ವಿಚಾರದಲ್ಲಿ ಈ ಟ್ರೈಲರ್ ನ ಸ್ವಲ್ಪ ಸಾಂಗ್ಸ್ ಬಗ್ಗೆ ಅಥವಾ ಟೀಸರ್ ಬಗ್ಗೆ ಆಲ್ರೆಡಿ ಇದಾಗಿದೆ. ನೋಡೋಣ ಸ್ನೇಹಿತರೆ ಯಾವ ತರ ಇರ್ತದೆ ಅಂತ ಹೇಳ್ಬಿಟ್ಟು. ಟ್ರೈಲರ್ ಅಂತೂ ಒಂದು ವಿಭಿನ್ನವಾದ ಸ್ಟೈಲ್ ನಲ್ಲಿ ಒಂದು ವಿಭಿನ್ನವಾದ ಇದರಲ್ಲಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಟ್ರೈಲರ್ 22 ಇಲ್ಲ 20 ಮೇ ಬಿ ಅಂತ ಅನ್ಕೊಂಡಾಗ ಬಂದಿದೆ ಸ್ನೇಹಿತರೆ. ಇವತ್ ಯಾವ ವಿಚಾರ ಅಂತಂದ್ರೆ ಅರ್ಥ ಆಗ್ತಿಲ್ಲ. ಇವರು ಇಷ್ಟ್ರ ಮಟ್ಟಿಗೆ ಒಂದು ಟ್ರೈಲರ್ ನ ಇಷ್ಟು ಬೇಗ ಬಿಡ್ಬೇಕಾಯ್ತು. ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಇದೆ ಸಿನಿಮಾ ತಂಡ. ಆದ್ರೆ ಬಟ್ ಟ್ರೈಲರ್ ನ ರಿಲೀಸ್ ಮಾಡಕ್ಕೆ ರೆಡಿ ಇಲ್ಲ. ನಾಳೆ ನಡೆದ ಏನಾದ್ರು ರಿಲೀಸ್ ಮಾಡ್ತಾರ ನೋಡೋಣ ಸ್ನೇಹಿತರೆ. ಹಾಗೇನೆ ನಿಮಗೆಲ್ಲ ತಿಳಿಸ್ಬೇಕು ಅಂತಾರ ಏನಂತಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಯಾರ್ಯಾರೆಲ್ಲ ಮಾಡಿದಾರೆ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಹೀರೋ ಬಂದ್ಬಿಟ್ಟು ರಿಷಬ್ ಶೆಟ್ಟಿ, ಡೈರೆಕ್ಟರ್ ಬಂದ್ಬಿಟ್ಟು ರಿಷಬ್ ಶೆಟ್ಟಿನ ಸ್ನೇಹಿತರೆ. ಹಾಗಾಗಿ ಈ ಸಿನಿಮಾ ಸ್ವಲ್ಪ ಹೈ ಬಜೆಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಬಗ್ಗೆ ಯಾವ ತರ ಒಂದು ವಿಭಿನ್ನ ಸ್ಟೈಲ್ ನಲ್ಲಿ, ಒಂದು ಹೇರ್ ಸ್ಟೈಲ್ ನಲ್ಲಿ ಒಂದು ವಿಭಿನ್ನವಾದಂತ ಒಂದು ಕಥೆಯನ್ನೇ ದಂತಕಥೆ ಮುಖಾಂತರ ಬರ್ತಾ ಇದಾರೆ ಸ್ನೇಹಿತರೆ ರಿಷಬ್ ಶೆಟ್ಟಿ ಅವರು. ಇದು ಟ್ರೈಲರ್ ಅಂತಂದ್ರೆ ಯಾವ ತರ ಇರ್ತದೆ ಏನು ಎಂತ ಅಂತ ಹೇಳ್ಬಿಟ್ಟೆ ಒಂದು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ. ನಾಳೆ ನಡೆದ ಟ್ರೈಲರ್ ರಿಲೀಸ್ ಆಯ್ತು ಅಂದ್ರೆ ಟ್ರೈಲರ್ ನೋಡ್ಕೊಂಡು ಒಂದು ವಿಡಿಯೋ ನೋಡ್ಕೊಂಡು ಬರ್ತೀನಿ ಸ್ನೇಹಿತರೆ. ವಿಡಿಯೋ ಮಾಡ್ಕೊಂಡು ಆ ಟ್ರೈಲರ್ ಮುಖಾಂತರ ನಿಮಗೆ ರಿವ್ಯೂ ನ ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ ಆ ಒಂದು ವಿಚಾರದ ಬಗ್ಗೆ ಅಂತಾನೆ ಹೇಳಕ್ಕೆ ಅಂತಾನೆ ಬಂದೆ ಸ್ನೇಹಿತರೆ. ಯಾವಾಗ ಟ್ರೈಲರ್ ರಿಲೀಸ್ ಆಗುತ್ತೆ ಅಂದ್ರೆ ನಾಳೆ ಅಥವಾ ನಾಡ್ದ ಇಲ್ಲ ಚೆನ್ನಾಡುತ್ತೆ. ಒಟ್ಟು 20, 21, 22 ಒಳಗೆ ಟ್ರೈಲರ್ ರಿಲೀಸ್ ಮಾಡೋ ಒಂದು ಸಿನಿಮಾ ತಂಡ ಒಂದು ಅಪ್ಡೇಟ್ ಅನ್ನ ಮಾಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಹಾಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ, ಕಾಯ್ತಾ ಇರ್ತೀರಾ, ನಾನು ಕೂಡ ಕಾಯ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದ್ಸಲ ನೋಡೋಣ ಸ್ನೇಹಿತರೆ. ಸಿನಿಮಾನ ಹೋಗಿ ಥಿಯೇಟರ್ ಅಲ್ಲೇ ನೋಡೋಣ. ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಸ್ನೇಹಿತರೆ. ಹಾಗೆ ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಮುಖಾಂತರ ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗಾರು ಲೈಕ್ ಆಗಿದ್ರೆ, ಹಾಗೇನೆ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ ಸ್ನೇಹಿತರೆ. ನಾಳೆ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.